ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ನಾವಿವಾಗ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಅನುಬಂಧ ಅವಾರ್ಡ್ಸಲ್ಲಿ ನಿಮ್ಮ ನೆಚ್ಚಿನ ನಟ ನಟಿಯರಿಗಾಗಿರ್ಬೋದು, ಸ್ಟೈಲ್ ಐಕಾನ್ಗಾಗಿರ್ಬೋದು, ವಿದೂಷಕನಿಗಾಗಿರ್ಬೋದು, ಶಕುನಿಗಾಗಿರ್ಬೋದು ಹೇಗೆ ವೋಟ್ ಮಾಡೋದು ಅಂತ ನಾವು ತೋರಿಸ್ತೀವಿ ಬನ್ನಿ. ಅನುಬಂಧ ಅವಾರ್ಡ್ಸ್ ಯಾವಾಗಲೂ ಆಗಸ್ಟ್ ಆ್ಯಂಡ್ ಸೆಪ್ಟೆಂಬರಲ್ಲಿ ನಡೆಯುತ್ತೆ. ಈ ವರ್ಷ ಯಾಕೋ ಸ್ವಲ್ಪ ಲೇಟ್ ಆಗಿದೆ ಅಂತಲೇ ಹೇಳ್ಬೋದು. ಕಲರ್ಸ್ ಕನ್ನಡ ಕುಟುಂಬದವರಿಗೆ ಇದೊಂದು ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ಇದರಲ್ಲಿ ಸಿಗೋವಂಥ ಅವಾರ್ಡ್ಗಳಿಂದ ಹಲವಾರು ನಟ ನಟಿಯರಿಗೆ ಒಂದು ಉತ್ಸಾಹ ಸಿಗುತ್ತೆ ಮತ್ತು ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಹೆಚ್ಚಾಗುತ್ತೆ. ಹಾಗಿದ್ರೆ ಹೇಗೆ ವೋಟ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ನಾವು ಜಿಯೋ ಸಿನಿಮಾ ಆ್ಯಪನ್ನು ಹೊಂದಿರಬೇಕು. ಫ್ರೀ ಆ್ಯಪ್ ಆದರೂ ಮತ್ತು ಪ್ರೀಮಿಯಂ ಆ್ಯಪ್ ಆದರೂ ಎರಡನ್ನೂ ನಾವು ವೋಟ್ ಮಾಡ್ಬೋದು. ಬಂದಮೇಲೆ ಕಲರ್ಸ್ ಕನ್ನಡ ಅಂತ ಲೋಗೋ ಕಾಣುತ್ತಲ್ಲ, ಅಲ್ಲಿ ಓಪನ್ ಮಾಡಿ ಕೆಳಗಡೆ ಹೀಗೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಅಲ್ಲಿ ಅನುಬಂಧ ಅಂತ ಒಂದು ಲೋಗೋ ಸಿಗುತ್ತೆ. ಅದಕ್ಕೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಹಲವಾರು ಆಪ್ಷನ್ಗಳು ತೋರಿಸಿದೆ. ನಿಮ್ಮ ನೆಚ್ಚಿನ ನಟ, ಸ್ಟೈಲ್ ಐಕಾನ್, ವಿದೂಷಕ, ಶಕುನಿ, ಹೀಗೆ ನಿಮ್ಮ ನೆಚ್ಚಿನ ತಾರೆಯನ್ನು ಆಯ್ಕೆ ಮಾಡಲು ವೋಟ್ ಮಾಡಿ ಅಂತ ಮೇಲ್ಗಡೆ ಒಂದು ಲೈನ್ ಬರೆದಿದ್ದಾರೆ. ಮತ್ತು ಅಲ್ಲಿ ಜನಮೆಚ್ಚಿದ ಜೋಡಿ ಅಂತ ಇದೆಯಲ್ಲ, ಅಲ್ಲಿ ನೋಡಿ ನಾವು ಒಂದು ಜೋಡಿಯನ್ನು ಮಾತ್ರ ಸೆಲೆಕ್ಟ್ ಮಾಡ್ಬೋದು. ಎಟ್ ಎ ಟೈಮ್ 2-3 ಜೋಡಿನ ಒಟ್ಟಿಗೆ ನಾವು ವೋಟ್ ಮಾಡೋಕ್ಕೆ ಬರಲ್ಲ. ಒಂದೇ ಜೋಡಿನ ಮಾಡ್ಬೋದು. ಆ ಜೋಡಿನ ಸೆಲೆಕ್ಟ್ ಮಾಡಿ ಆದಮೇಲೆ ಇಲ್ಲಿ ವೋಟ್ ಅಂತ ಇದೆಯಲ್ಲ, ಅಲ್ಲಿ ಕೊಟ್ಟಿದ್ರೆ ಅದು ವೋಟ್ ಆಗುತ್ತೆ. ಹಾಗೆ ಇನ್ನು ಸುಮಾರು ವಿದೂಷಕ ಆಗಿರ್ಬೋದು, ಹೀರೋ ಆಗಿರ್ಬೋದು, ಎಲ್ರಿಗೂ ಹೀಗೆ ಮಾಡೋದು. ಅಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ವೋಟ್ ಅನ್ನೋ ಇದರಲ್ಲಿ ಬಟನ್ ಪ್ರೆಸ್ ಮಾಡಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.